ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ರಂತ ಭಾವಿಸ್ತೀನಿ. ನನ್ನ ಎಲ್ಲ ವೀಕ್ಷಕ ಬಂಧು ಮಿತ್ರರಿಗೆ ಶರಣಾರ್ಥಿ. ಹಾಗೆ ನನಗೆ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವಾಗ ನೋಡ್ರಿ, ನಾವು ಯಾವ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದ್ರೆ, ಇದು ನಾವು ಶ್ರೀಶೈಲದ ಉತ್ತರ ದ್ವಾರ ಅಂತಲೇ ಹೇಳ್ಬೋದು. ಇದು ಮಲ್ಲಿಕಾರ್ಜುನ ಸ್ವಾಮಿ ಜ್ಯೋತಿರ್ಲಿಂಗದ ಶ್ರೀಶೈಲದ ಉತ್ತರ ದ್ವಾರ. ಪ್ರವಾಸಿಗರಿಗೆ ಅತ್ಯಂತ ಕೈಬೀಸಿ ಕರೆಯುವಂತಹ ಒಂದು ನಾವು ದೇವಸ್ಥಾನಕ್ಕೆ ಕರ್ಕೊಂಡು ಹೊಂಟೀವಿ. ಇದು ಪ್ರಾಚೀನ ಕಾಲದ ಇತಿಹಾಸ ಕೂಡ ಹೊಂದೈತಿ. ಈ ದೇವಾಲಯ ಅತ್ಯಂತ ಏನೈತಲ್ಲ ಪ್ರಾಚೀನ ಅಂದ್ರೆ ಕ್ರಿಸ್ತ ಶಕ 2ನೇ ಶತಮಾನ ಒಳಗೆ ಮೌರ್ಯರು ಚಂದ್ರಗುಪ್ತರು ಕಾಲದೊಳಗೆ ಸ್ಥಾಪಿತವಾಗಿದ್ದಂತಹ ಇದು ಉಲ್ಲೇಖ ಐತಿ. ಮತ್ತು ಇದು 15ನೇ ಶತಮಾನದ ರೇಚಲ್ ರಾಜವಂಶದ ದೊರೆಯಾದ ವಿಜಯನಗರ ಅರಸರು ಈ ದೇವಾಲಯನ ಅಭಿವೃದ್ಧಿ ಪಡಿಸಿದ್ದಾರೆ. ಮತ್ತು ಇದು 2 ವರ್ಣದ ಒಂದು ಗರ್ಭಗುಡಿ ಒಳಗೆ ಶಿವಲಿಂಗ ಐತಿ. ಇದೊಂದು ಅಪರೂಪದ ಶಿವಲಿಂಗ ಅಂತ ಹೇಳ್ಬೋದು. ಇದು ವೈಷ್ಣವರಿಂದ ಲಿಂಗ ಐತಿ. ಇದು ಒಂದು ಕಡೆ ಏನೈತಲ್ಲ ಬಿಳಿ ಬಣ್ಣದ ಕೂಡಿದೈತಿ, ಇನ್ನೊಂದು ಭಾಗ ಏನೈತಲ್ಲ ಕೆಂಪು ಬಣ್ಣದ ಕೂಡಿದ ಒಂದು ಲಿಂಗ ಐತಿ. ಮತ್ತು ಇಲ್ಲಿ ಪಾಪನಾಶನ ಅಂತ ಪವಿತ್ರ ಒಂದು ಕುಂಡ ಐತಿ. ಅಂದರೆ ಬೆಟ್ಟದ ಒಳಗೆ ಕಲ್ಲಿನ ಮಧ್ಯೆ ಸಂಧಿಸಿ ಏನೈತಲ್ಲ ಪೂರ್ತಿ ಜಲಧಾರ ಏನೈತಲ್ಲ ನೈಸರ್ಗಿಕವಾಗಿ ನೀರೇನೈತಲ್ಲ ಅಲ್ಲಿ ಬಂದು ಸೇರ್ತೈತಿ. ಇದು ನೀರೇನೈತಲ್ಲ ಎಲ್ಲ ಪಾಪವನ್ನು ನಾಶವಾಗುತ್ತೈತಿ. ಅದಕ್ಕಾಗಿ ಪಾಪನಾಶಿನಿ ಕೊಳ ಅಲ್ಲಿ ನಾವು ಹೋದಾಗ ನೋಡ್ಬೋದು. ಮತ್ತು ಇದೊಂದು ಇಲ್ಲಿ ಏನೈತಲ್ಲ ಸಾಕಷ್ಟು ಜನರು ಏನೈತಲ್ಲ ಬೆಟ್ಟದ ಮೇಲಿಂದ ಬರುವ ನೀರನ್ನು ಸಾಕಷ್ಟು ಎಂಜಾಯ್ ಮಾಡಿಬಿಟ್ಟು ಈಗ ಅಲ್ಲಿ ಸ್ನಾನ ಮಾಡ್ತಾರೆ. ಮತ್ತು ಇದು ಐತಿಹಾಸಿಕ ಅಂದ್ರೆ ದೇವಾಲಯದ 15ನೇ ಶತಮಾನ ಒಳಗೆ ವಿಜಯನಗರ ಸಾಮ್ರಾಜ್ಯದ ಸಂಗಮ್ ರಾಜವಂಶರಾದ ಹರಿಹರ ಬುಕ್ಕ ರಾಜರು ನಿರ್ಮಿಸಿದಾರಂತ ಹೇಳ್ತಾರೆ. ಮತ್ತು ಇದು ವೈಷ್ಣವ ಮತ್ತು ಶೈವ ಸಂಪ್ರದಾಯ ಪ್ರಕಾರ ಶೈಲಿ ಒಳಗೆ ಈ ದೇವಸ್ಥಾನದ ವಾಸ್ತುಶಿಲ್ಪ ಐತಿ. ಮತ್ತು ಇದು ಅಗಸ್ತ್ಯ ಮುನಿಗಳು ಏನೈತಲ್ಲ ಪುರಾಣದ ಪ್ರಕಾರ ಅಗಸ್ತ್ಯ ಮಹರ್ಷಿ ಈ ಸ್ಥಳಕ್ಕೆ ಶಿವನಿಗಾಗಿ ತಪಸ್ಸನ್ನು ಮಾಡಿ ಶಿವನು ಪಾರ್ವತಿಯೊಂದಿಗೆ ಇಲ್ಲಿ ನೆಲೆಸಿರಬೇಕೆಂದು ಕೋರಿ ಅದು ಅಗಸ್ತ್ಯ ಮುನಿಗಳು ಹೇಳ್ಯಾರ. ಶಿವನನ್ನು ಉಮಾದೇವಿಯಾಗಿ ಅಂದರೆ ಉಮಾ ಮಹೇಶ್ವರ ರೂಪದೊಳಗೆ ಇಲ್ಲಿ ಸ್ವಯಂಭುವಾಗಿ ತಾನೇ ಇಲ್ಲಿ ನೆಲೆಸಿದಾನ ಶಿವ ಏನೈತಲ್ಲ. ಮತ್ತು ಇಲ್ಲಿ ಈ ಒಂದು ದೇವಸ್ಥಾನದೊಳಗೆ ಕಾಗೆಗಳ ಸಂತತಿ ನಮ್ಗೆ ಕಂಡು ಬಂದಿಲ್ಲ. ಇನ್ನೊಂದು ಕುತೂಹಲ ಏನಂದ್ರೆ ಇಲ್ಲಿ ಮತ್ತು ಈ ದೇವಸ್ಥಾನ ಒಳಗೆ ಕಾಗೆಗಳು ಕಾಣಿಸೋದಿಲ್ಲ. ಈ ಕಥೆ ಪ್ರಕಾರ ಅಗಸ್ತ್ಯ ಮುನಿಗಳು ತಪಸ್ ಮಾಡಬೇಕಾದ್ರೆ ಕಾಗೆಗಳು ತೊಂದರೆ ಕೊಡ್ತಾ ಇತ್ತು. ಅವಾಗೇನಿತ್ತಲ್ಲ ಕಾಗೆಗಳಿಗೆ ಶಾಪವನ್ನು ಕೊಟ್ಟಿದ್ರು ಅಗಸ್ತ್ಯ ಮುನಿಗಳು. ಹಾಗಾಗಿ ಈ ದೇವಸ್ಥಾನಕ್ಕೆ ಬಂದರೆ ಕಾಗೆಗಳು ನಮ್ಗೆ ಕಾಣಿಸುವುದಿಲ್ಲ. ಮತ್ತು ಇಲ್ಲಿ ಉಮಾ ಮಹೇಶ್ವರಿ ಸ್ವಾಮಿ ಏನಿತ್ತಲ್ಲ ಇದು ಶಿವ ಪಾರ್ವತಿ ಮತ್ತು ಉಮಾ ಮಹೇಶ್ವರಿಯಾಗಿ ಇಲ್ಲಿ ಸಮೀಪದಲ್ಲಿ ಅತ್ಯಂತ ಪುರಾತನ ಪ್ರಸಿದ್ಧ ದೇವಾಲಯ ಕೂಡ ಐತಿ. ಮತ್ತು ಈ ದೇವಾಲಯದ ಗುಹೆಗಳು ಕಣಿವೆಗಳು ಅತ್ಯಂತ ನೋಡೋಕೆ ಭಾಳಷ್ಟು ಆನಂದ ಆಗ್ತೈತಿ. ನೋಡ್ಬೋದು ಬೆಟ್ಟ ಗುಡ್ಡಗಳು. ಮತ್ತು ಇಲ್ಲಿ ದೊಡ್ಡ ಪವಾಡ ಅಂದ್ರೆ ನಂದಿಯ ವಿಗ್ರಹ ಕೂಡ ಇಲ್ಲೇ ಐತಿ. ಶಿವನ ಮುಂದೆ ನಂದಿಯ ವಿಗ್ರಹ ಐತಿ. ಇದು ಪುರಾತನ ಇಲಾಖೆಯ ಸಂಶೋಧನೆ ಮಾಡಿದ್ರು. ಇಲ್ಲಿ ಕಲ್ಲಿನಿಂದ ನಂದಿಯ ವಿಗ್ರಹ ಪ್ರತಿ ವರ್ಷವೂ ಸ್ವಲ್ಪ ಬೆಳೀತಾ ಹೋಗ್ತಾ ಇರುತ್ತೆ. ಇದು ಭಾರತದಲ್ಲಿ ಅತ್ಯಂತ ಪ್ರವಾಸಿಗರಿಗೆ ಆಕರ್ಷಣೀಯವಾದ್ದು ಒಂದು ದೇವಾಲಯ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಕಲ್ಯಾಣಿ ಐತಿ. ಆ ನೈಸರ್ಗಿಕ ನೀರೇಂತಲ್ಲ ಬೆಟ್ಟಗಳ ನದಿ ಮೇಲಿಂದ ಬರ್ತಾ ಇರುತ್ತೆ. ಇಲ್ಲಿ ಅತ್ಯಂತ ಸ್ವಚ್ಛವಾಗಿ ಕಾಣ ಸಿಗ್ತೈತಿ. ಇದು ಮೊಟ್ಟ ಎಲ್ಲೈತಪ್ಪ ಅಂತಂದ್ರೆ ಈ ದೇವಸ್ಥಾನ ಉಮಾ ಮಹೇಶ್ವರಿ ಸ್ವಾಮಿ ಅಂದರೆ ಇದು ಆಂಧ್ರ ಪ್ರದೇಶದ ಪಾಪನಾಶನ ಅಂದ್ರೆ ತೆಲಂಗಾಣ ಒಳಗೈತಿ. ಆಂಧ್ರದ ಒಳಗೆ
ಮತ್ತು ಇಲ್ಲಿ ಉಮಾಮಹೇಶ್ವರಿ ಕ್ಷೇತ್ರದೊಳಗೆ ಶಿವಲಿಂಗ ಏನೈತಲ್ಲ ಪ್ಲಸ್ ಉಮಾದೇವಿ ಒಟ್ಟಿಗೆ ರೂಪವನ್ನು ನಾವು ಇಲ್ಲೇ ನೋಡಬಹುದು ಈ ದೇವಸ್ಥಾನಕ್ಕೆ ಬಂದ್ವಿ ಅಂದ್ರೆ. ಮತ್ತು ಉಮಾಮಹೇಶ್ವರ ರೂಪ ಅಂದರೆ ಸಾಮಾನ್ಯವಾಗಿ ಶಿವಲಿಂಗಕ್ಕೆ ಪ್ರತ್ಯೇಕ ದೇವಸ್ಥಾನ ಇರ್ತೈತಿ, ಆದರೆ ಪಾರ್ವತಿಗೆ ಪ್ರತ್ಯೇಕವಾಗಿ ನಾವು ದೇವಸ್ಥಾನವನ್ನು ನಾವು ನೋಡ್ಬೋದು. ಆದ್ರೆ ಇಲ್ಲಿ ಅರ್ಧನಾರೀಶ್ವರ ತತ್ವವನ್ನು ನಾವು ಇಲ್ಲಿ ನೋಡ್ಬೋದು. ಉಮಾಮಹೇಶ್ವರ ಆಗಿ ರೂಪದೊಳಗೆ ಇಲ್ಲೇನೈತಲ್ಲ ಪೂಜೆಯನ್ನು ಮಾಡ್ತಾರೆ. ಇಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಇರುವುದನ್ನು, ಇಲ್ಲಿ ಗೃಹಸ್ಥಾಶ್ರಮವನ್ನು ಐತಿ ಅನ್ನೋದನ್ನು ಇಲ್ಲಿ ಒಂದು ನಂಬಿಕೆ. ಮತ್ತು ಭಾಳಷ್ಟು ಉಮಾಮಹೇಶ್ವರಿ ದೇವಸ್ಥಾನ ಒಳಗೆ ಚಾಲುಕ್ಯರ ಕಾಲದ ಕಾರ್ತಿಕೇಯ 7ನೇ ಇಂದ 12ನೇ ಶತಮಾನ ಒಳಗೆ ಕಟ್ಟಿಸಿದಾರ, ಕೆತ್ತನೆ ಆಗೈತಿ. ಮತ್ತು ಶತಮಾನಗಳ ನಡುವೆ ಕಟ್ಟಿಸಿದ್ದು ಕಲ್ಲು ಕೆತ್ತನೆ ತುಂಬ ಚೆನ್ನಾಗೈತಿ. ಇಲ್ಲಿ ಮತ್ತೆ ಬಂದ್ವಿ ಅಂದ್ರೆ ಮದುವೆ ಆಗ್ಲಾರ್ದವ್ರಿಗೂ ಒಳ್ಳೇದಾಗ್ತೈತಿ. ಮತ್ತು ಗಂಡ ಹೆಂಡತಿಗಳ ಜಗಳ ಏನಿದ್ರು ಇತ್ತು ಅಂದರೆ ಇಲ್ಲಿ ಉಮಾಮಹೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ ಅಂದ್ರೆ ನಮ್ಮ ಯಾವುದೇ ರೀತಿ ಜಗಳ ಅದು ಬರಲ್ಲ. ಮತ್ತು ಉಮಾ ಅಂದರೆ ಶಾಂತ ಸ್ವಭಾವ ಮತ್ತು ಮಹೇಶ್ವರ ಅಂದರೆ ಶಕ್ತಿ, ಎರಡೂ ಒಟ್ಟಿಗೆ ಏನಿತ್ತಲ್ಲ ಸೇರೈತಿ ಇಲ್ಲಿ ನಾವು. ಮತ್ತು ಇಲ್ಲಿ ಒಂದು ಅರ್ಚಕರ ಬಾಯಿಂದ ಸ್ವಲ್ಪ ನಾವು ಆ ಮಾಹಿತಿಯನ್ನು ಕಲೆಕ್ಟ್ ಮಾಡೋಣಂತ ಅರ್ಚಕರನ್ನ ಮಾತಾಡ್ಸೋಣ ಬನ್ರಿ. पार्वती माता शिव जी को तपस्या करे थे, तो तपस प्रसन्न होके भगवान प्रकट था। किस लिए तपस किए? पार्वती माता शिव जी को प्रसन्न करने को तपस करे। ಇಲ್ಲಿ ನೋಡ್ರಿ, ಪಾರ್ವತಿ ಅಮ್ಮನವ್ರು ಏನೈತಲ್ಲ ಶಿವನಿಗೆ ಪ್ರಸನ್ನ ಮಾಡ್ಲಿಕ್ಕೋಸ್ಕರ ಈ ಒಂದು ಜಾಗದೊಳಗೆ ತಪಸ್ಸನ್ನು ಮಾಡಿದಾರ ಅಂತಂದ ಹೇಳಿದ್ರು ಗುರುಗಳು. हाँ पार्वती। वो तपस के प्रसन्न होके शिव जी प्रकट था। ये श्रीशैल का उत्तर द्वार है। हाँ। श्रीशैल का 4 साइड में 4 गेट्स है, वो दरवाजे। ये नॉर्थ साइड ಗುರುಗಳು ಹೇಳಿದ ಪ್ರಕಾರ ಶ್ರೀಶೈಲದೊಳಗೆ 4 ದಿಕ್ಕುಗಳು ಅದಾವ. ಆದರೆ ಈ ಒಂದು ಮಾರ್ಗ ಏನೈತಿಲ್ಲ ಉತ್ತರ ದ್ವಾರದಿಂದ ನಾವು ಶ್ರೀಶೈಲಕ್ಕೆ ಹೋಗ್ಬೋದು ಅನ್ನೋದನ್ನು ಆ ಗುರುಗಳು ಹೇಳಿಕತ್ತಾರ. नार्थ गेट वो ಇದು ನೋಡ್ರಿ, ಕಾಕತೀಯ ಮಹಾರಾಜರೇನೈತಲ್ಲ 12ನೇ ಶತಮಾನ ಒಳಗೆ ಈ ದೇವಾಲಯನ ಕಟ್ಟಿಸಿದಾರ ಅಂತ ಅವ್ರು ಹೇಳಿಕತ್ತಾರ ನೋಡ್ರಿ. ಇಲ್ಲಿ ಒಂದು ನೋಡ್ಬೋದು, ಇಲ್ಲಿ ಅಗ್ನಿಕುಂಡ ಐತಿ. ಬನ್ರಿ ಗುರುಗಳ ಹತ್ರ ಮತ್ತಷ್ಟು ಮಾಹಿತಿಯನ್ನ ಕೇಳ್ಕೊಳ್ಳೋಂತ. काकतीय महाराजा 12th सेंचुरी में ये मंदिर बना। ಇದು 12ನೇ ಶತಮಾನ ಒಳಗೆ ವರಂಗಲ್ ಅಂದ್ರೆ 12 ಮೆಟ್ಲಿಗಳ ಒಂದು ದೇವಾಲಯವನ್ನ ಕಟ್ಟಿಸಿದ್ದು ಕಾಕತೀಯ ಮಹಾರಾಜರು ಅಂತ ಈ ಗುರುಗಳು ಹೇಳಿದ್ರು. ಮತ್ತಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಂತ. वरंगल है ना, 1000 पिलर टेम्पल है ना, वो महाराजा भी ये टेम्पल बना 12th सेंचुरी में। उसका नाम काकतीय। काकतीय। हाँ, और बताइए। ये गणेश और कार्तिकेय अयप्पा स्वामी वो सभी इधर क्यों आए? वो परिवार देवता, शिव जी को परिवार देवता। और महिषासुर ये देवी उमा देवी नाम, माता का नाम इधर उमा। ಇಲ್ಲಿ ಗುರುಗಳು ಹೇಳಿದ್ರು, ಇಲ್ಲಿ ಏನೈತಲ್ಲ ಪರಿವಾರ ದೇವತೆಗಳು ಅಂದರೆ ಗಣೇಶ ಆಗಿರ್ಬೋದು, ಹಾಗೆ ಕಾರ್ತಿಕೇಯ ಅಂದರೆ ಅಯ್ಯಪ್ಪ ಸ್ವಾಮಿಯ ರೂಪದೊಳಗೆ, ಸುಬ್ರಹ್ಮಣ್ಯ ಸ್ವಾಮಿ ರೂಪದೊಳಗೆ ಇಲ್ಲಿ ಬಂದು ನೆಲೆಸಿದಾರ. ಅವರು ಯಾಕೆ ಇಲ್ಲಿ ಬಂದು ನೆಲೆಸ್ಯಾರ ಅಂತ ನನಗೆ ಪ್ರಶ್ನೆ ಹಾಕಿದಾಗ ಅವರೆಲ್ಲ ಪರಿವಾರ ದೇವತೆಗಳು ಅಂತ ಅವರು ಹೇಳಿದರು. ಮತ್ತಷ್ಟು ಮಾಹಿತಿ ಏನೈತಲ್ಲ ಗುರುಗಳ ಹತ್ರ ನಾವು ಕೇಳೋಣಂತ. ಮತ್ತು ಇಲ್ಲಿ ಕಾಕತೀಯ ಮಹಾರಾಜರೇನೈತಲ್ಲ ಅವರ ಕುಲದೇವತೆಯಾದ ದುರ್ಗಾ ಮಾತಾ ಏನೈತಲ್ಲ ದೇವಿಯನ್ನು ಮೊದಲನೇ ಬಾರಿಗೆ ಫಸ್ಟ್ ಏನೈತಲ್ಲ ಆ ತಾಯಿಗೆ ಪ್ರಿಫರೆನ್ಸ್ ಕೊಟ್ಟು ಆ ತಾಯಿಯ ದೇವಾಲಯವನ್ನು ನಿರ್ಮಿಸಿದಾರ. ಇನ್ನಷ್ಟು ಮಾಹಿತಿ ಏನೈತಲ್ಲ ಅವ್ರ ಕಡೆಯನ್ನು ಕೇಳೋಣಂತ. ಬಲಕಿನ ಸೈಡ್ ಏನೈತಲ್ಲ ಉಮಾದೇವಿ ವಿಗ್ರಹ ಐತಿ, ಹಾಗೆ ಎಡಕಿನ ಸೈಡ್ ಏನೈತಲ್ಲ ದುರ್ಗಾ ಮಾತಾ ದೇವಿಯ ವಿಗ್ರಹ ಐತಿ. ಹಾಗೆ ಬಂದರೆ ಗಣೇಶನ ವಿಗ್ರಹ ಮತ್ತು ಅಯ್ಯಪ್ಪ ಸ್ವಾಮಿ ರೂಪದೊಳಗೆ ಅಲ್ಲಿ ನಾವು ಒಳಗೆ ಗುಡಿ ಒಳಗೆ ಬಂದ್ವಿ ಅಂದ್ರೆ
ಆ ದೇವತೆಗಳ ಮೂರ್ತಿಯನ್ನು ನಾವು ನೋಡಬಹುದು. ಇಲ್ಲಿ ನೋಡ್ರಿ ಕೋತಿಗಳ ಸಾಮ್ರಾಜ್ಯವೇ ಹೆಚ್ಚಾಗ್ಬಿಟ್ಟೈತಿ. ಅಲ್ಲಿ ಬಂದ್ರಿ ಅಂದ್ರೆ ಜಾಸ್ತಿ ಕೋತಿಗಳನ್ನು ನೋಡ್ಬೋದು. ನಾವು ಅಲ್ಲಿ ಒಂದು ದಿವಸ ತಂಗಿದ್ವಿ, ಸೊ ಹಾಗಾಗಿ ಈ ವಿಡಿಯೋ ನಮ್ಗೆ ಸಿಕ್ಕೈತಿ. ಇಲ್ಲಿ ನಾವು ಬಂದೀವಲ್ಲ, ಇಲ್ಲಿ ಮತ್ತೊಂದು ದೇವಾಲಯ ಐತಿ. वो काकतीय राजा का कुल देवता। वो कुल देवता भी इधर ही ठहरे। वो मंदिर बनने टाइम में वो महाराजा का कुल देवता का प्रतिष्ठा था। पहला महादेव ये प्रतिष्ठापना किए के बाद ये दोनों भी इधर है। हाँ, वो कुल देवता का फर्स्ट मेन इम्पोर्टेंट किया है ना। काकतीय राजा को कुल देवता दुर्गा माता। वो महिषासुर वर्धिनी मीन्स दुर्गा माता। दुर्गा। ओके। वो इधर कुंड है ना, उस पे पानी पर वो पानी किधर से आता है कोई मालूम अभी तो नहीं पता। 365 डेज वो पानी आता एवरी टाइम 1 year completely कंप्लीट टोटल समर और विंटर सभी समर विंटर रेनी सब सीजन में पानी आता है, कभी भी नहीं खत्म हो। कभी भी। और उसमें कुंड का जलाभिषेक का सभी लोग करना चाहिए क्या? उसका नाम क्या है? वो पापनाशन। पापनाशिनी। हाँ, ओके। वो जल हम पीना चाहिए। पीना चाहिए। ये सब पानी पहाड़ के नीचे आता है। वो इधर नहीं बोरवेल नहीं इधर कभी सब वाटर वो पहाड़ के आता। ಅಲ್ಲಿಯ ಅರ್ಚಕರ ಬಾಯಿಂದ ನಾವು ತಿಳ್ಕೊಂಡ್ವಿ. ಇದು ನೋಡ್ರಿ ಕಾಕತೀಯ ಮಹಾರಾಜರ ಕಟ್ಟಿದ ಹಳೆಯ ಶಿಲೆಗಳು. ಇಲ್ಲಿ ಒಂದು ಗಣೇಶನ ವಿಗ್ರಹವನ್ನು ನಾವು ಕಾಣ್ಬೋದು. ಹಾಗೆ ನಾವು ಮುಂದೆ ಬಂದ್ವಿ ಅಂದ್ರೆ ಇಲ್ಲಿ ವೀರಭದ್ರೇಶ್ವರ ಸ್ವಾಮಿಯ ದೇವಾಲಯವನ್ನು ದರ್ಶನವನ್ನು ಮಾಡಬಹುದು. ಹಾಗೆ ನೆಕ್ಸ್ಟು ಪಕ್ಕದಲ್ಲೇ ಏನೈತಲ್ಲ, ವೀರಭದ್ರೇಶ್ವರ ಸ್ವಾಮಿಯ ದರ್ಶನ ನಿಮಗಾಯಿತು ಅಂದ್ಕೊಂಡಿದ್ವಿ. ಹಾಗೆ ಇಲ್ಲಿ ಚೆನ್ನಕೇಶ್ವರ ಸ್ವಾಮಿಯ ದೇವಾಲಯ ದರ್ಶನವನ್ನು ಮಾಡೋಣಂತ. ಇದು ಚೆನ್ನಕೇಶ್ವರ ಸ್ವಾಮಿಯ ದೇವಾಲಯ ಅಂದರೆ ಇದು ಏನೈತಲ್ಲ, ಅವರು ಅಂದರೆ ಕಾಕತೀಯ ಮಹಾರಾಜರದಾರಲ್ಲ ಅವರ ಕುಲದೇವತೆ. ಹಾಗಾಗಿ ಕುಲದೇವತೆಯನ್ನು ಮೊದಲನೆಯ ಪ್ರಿಫರೆನ್ಸ್ ಆರಾಧನೆಯನ್ನು ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ದಿಂದ ಮೊದಲಿಗೆ ಕುಲದೇವತೆಯರ ಪೂಜೆಯನ್ನು ಮಾಡಿ ತದನಂತರ ಎಲ್ಲ ದೇವಾಲಯನ ಕಟ್ಟಿಸಿದ್ದಾರೆ ನೋಡ್ರಿ. ಇಲ್ಲಿ ನೋಡ್ಬೋದು ಎಲ್ಲ ದೇವತೆಗಳ ಒಂದು ಫೋಟೋ ತೋರಿಸ್ಲಿಕ್ಕತ್ತೀನಿ. वो गंगा माता वही प्रकट है क्या? प्रकट ये सभी उद्भव नहीं, वो शिव जी का उद्भव। ಹಾಗೆ ನಾವು ಮುಂದೆ ಬಂದ್ವಿ ಅಂತಂದ್ರೆ ಇಲ್ಲಿ ನೋಡ್ರಿ ಗೌರಿ ಕುಂಡ ಐತಿ. ಹಾಗೆ ಮತ್ತೆ ಗೌರಿ ಕೊಳ ಆದ ನಂತರ ಇಲ್ಲಿ ನಾಗಲಿಂಗೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಬಹುದು. ಅಂದರೆ ನಮಗೆ ಏನಾದರೂ ಸರ್ಪ ದೋಷ, ಹಾಗೆ ಕಾಳ ಸರ್ಪ ದೋಷ ಅಥವಾ ಮದುವೆ ವಿಳಂಬವೇನಾದರೂ ಆಗಿತ್ತಂದ್ರೆ ಇಲ್ಲಿ ಏನೈತಲ್ಲ ಒಂದು ಲಿಂಗ ಐತಿ. ಇದು ನಾಗಲಿಂಗೇಶ್ವರ ಸ್ವಾಮಿ ಇಲ್ಲಿ ಹಾಕಿದ್ದಾರೆ ನೋಡ್ರಿ, ನಾಗಲಿಂಗ ಅಂತಂದು. ಇಲ್ಲಿ ಬಂದು ದರ್ಶನ ಪಡೀರಿ, ಬನ್ರಿ. ಇದು ನಾಗಲಿಂಗೇಶ್ವರ ಸ್ವಾಮಿಯ ದರ್ಶನ ಮಾಡೋಣಂತ. ಇಲ್ಲಿ ಏನೈತಲ್ಲ ನಾಗಲಿಂಗೇಶ್ವರ ಸ್ವಾಮಿಯ ದರ್ಶನ ಆಯಿತು. ಹಾಗೆ ಇಲ್ಲಿ ಗಣೇಶನ ವಿಗ್ರಹ ಕೂಡ ಐತಿ. ಗಣೇಶನಿಗೆ ಮೊದಲು ನಮಿಸಿ ಹಾಗೆ ಏನೈತಲ್ಲ ಮುಂದೆ ಸಾಗೋಣಂತ. ಮತ್ತಷ್ಟು ಮಾಹಿತಿ ಏನೈತಲ್ಲ ಅರ್ಚಕರ ಬಾಯಿಯಿಂದ ತಿಳ್ಕೊಂಡಂತ. ಹಾಗೆ ಪಕ್ಕದಲ್ಲೇ ಮತ್ತೊಂದು ಗುಡಿ ಐತಿ, ಅಲ್ಲಿ ಕೂಡ ನೋಡಿದ್ವಿ. ಇಲ್ಲಿ ಏನೈತಲ್ಲ ಉಮಾದೇವಿಯವರು ತಪಸ್ಸನ್ನು ಆಚರಣೆ ಮಾಡಿದಂಥ ಸ್ಥಳ. ಹಾಗೆ ಪಕ್ಕಕ್ಕೆ ಬಂದ್ವಿ ಅಂದರೆ ಇಲ್ಲಿ ಸಾಕಷ್ಟು ನಾಗದೇವತೆಗಳು ಪರಿವಾರ ಸಮೇತ ಎಲ್ಲ ಇಲ್ಲಿ ನೋಡ್ಬೋದು. ನಾಗದೇವತೆಗಳ ದರ್ಶನವನ್ನು ಮಾಡೋಣಂತ. ಇದು ನೋಡ್ರಿ ಯಾವಾಗ ಶೂಟ್. ಹಾಗೆ ಬಂದ್ವಿ ಅಂದ್ರೆ ಮತ್ತೆ ಇಲ್ಲಿ ಪ್ರತಿನಿತ್ಯವೂ ಅನ್ನ ದಾಸೋಹ ಆಗ್ತೈತಿ. ಇಲ್ಲಿ ನೋಡ್ರಿ ಅನ್ನಪೂರ್ಣೇಶ್ವರಿ ಅಮ್ಮನವರ ದರ್ಶನವನ್ನು ಪಡೆದಿರಿ ಅಂತ ಅಂದ್ಕೊಂಡಿನಿ. ಇದು ಏನೈತಲ್ಲ ಪ್ರತಿನಿತ್ಯವೂ ದಾಸೋಹ ಆಗ್ತೈತಿ. ಇದು ಅಡುಗೆ ಕೋಣೆ. ಇಲ್ಲಿಂದ ಹೊರಗೆ ಬಂದ್ವಿ ಅಂದ್ರೆ ಇಲ್ಲಿ ಎಲ್ಲರಿಗೂ ಪ್ರಸಾದವನ್ನು ಕೊಡ್ತಾರೆ.
ಮತ್ತಷ್ಟು ಮಾಹಿತಿ ಏನೈತಲ್ಲ ಇನ್ನೋರ್ವ ಅರ್ಚಕರು ಅವ್ರೇನೈತಲ್ಲ ಕನ್ನಡದೊಳಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ ಅರ್ಚಕರ ಜೊತೆ ಏನೈತಲ್ಲ ಮಾತಾಡಿಸ್ತೀನಿ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಂಡಂತ. ಮತ್ತು ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗ್ಲಿಕ್ಕತ್ತದ ಅಂದ್ರೆ ಕಮೆಂಟ್ಸ್ ಒಳಗೆ ಉಮಾಮಹೇಶ್ವರಿ ಒಳ್ಳೇದಾಗಲಿ ಅಂತ ಕಮೆಂಟ್ಸ್ ಮಾಡಿರಿ. ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಈ ಮಾಹಿತಿ ಇಷ್ಟ ಆಗಿತ್ತಂದ್ರೆ ಬೇರೆದವ್ರಿಗೂ ಶೇರ್ ಮಾಡಿರಿ. ಬನ್ನಿರಿ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಂಡಂತ ಅಲ್ಲಿಯ ಅರ್ಚಕರಿಗೆ ಕೇಳೋಣಂತ. ಅವರು ಕನ್ನಡದೊಳಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಕನ್ನಡ ಇಲ್ಲಿ ಗೌರಿ ಕುಂಡ ಐತಲ್ರಿ, ಅಲ್ಲಿ ಅಂದ್ರೆ ಏನು ಗೌರಿ ಕುಂಡ ಎದಕ್ಕೆ ಐತ್ರಿ ಅಲ್ಲಿ? ಮತ್ತೆ ಲೆಫ್ಟ್ ಪಾರ್ವತಿ ರೈಟ್ ಸೈಡ್ ಗೌರಿ, ಶಿವ ಲೆಫ್ಟ್ ಸೈಡ್ ಭಸ್ಮ. ಭಸ್ಮ ಗೌರಿ, ಶಿವ ಗೌರಿ. ಮತ್ತೆ ಇಲ್ಲಿ ಯಾಕೆ ಬಂದು ನೆಲೆಸಿದ್ರು ಶಿವ? ಹಿಸ್ಟ್ರಿ ಪಾರ್ವತಿ ತಪಸ್ಸು ಮಾಡಿ ಇಲ್ಲಿ ಶ್ರೀಶೈಲ ಹೋಗಿದ್ರು. ಪಾರ್ವತಿ ತಪಸ್ಸು ಮಾಡಿ ಶಿವ ಪ್ರಕಟ. ಅದು ಎದಕ್ಕೋಸ್ಕರ ತಪಸ್ ಮಾಡಿದ್ದಾರೆ? ಶಿವನಿಗೋಸ್ಕರನೇ ತಪಸ್ ಮಾಡಿದ್ದು, ಮದುವೆ ಆಗ್ಬೇಕಂತ. ಮತ್ತೆ ಅಲ್ಲಿ ಒಂದು ಗವಿ ಐತ್ರಲ್ಲಿ, ಅಲ್ಲಿ ಒಂಥರ ಹಿಂಗೆ ಮೆಟ್ಲ ಮೇಲೆ ಏನೇನೋ ಇಟ್ಟವ್ರೆ, ಅದೊಂದು ಗವಿ ಥರ ಐತಿ, ಅದು ಯಾಕಲ್ಲಿ ಐತ್ರಿ? ನ್ಯಾಚುರಲ್ ಸ್ಟೆಪ್ಸ್ ಅದಕ್ಕೆ. ಇಲ್ಲ ಮೇಲೆ ಸ್ವಲ್ಪ ಲಿಂಗ ಐತಿ, ಅದ್ರ ಮೇಲೆ ಒಂದಿಷ್ಟ ಗವಿ ಐತಿ, ಗವಿ ಮೇಲೆ ಒಂದಷ್ಟೇ ಮೆಟ್ಲು ಒಂದಿಷ್ಟ ಕಲ್ಲು ಇಟ್ಬಿಟ್ಟು ಗವಿ ಒಳಗೆ ಇಟ್ಬಿಟ್ಟಾರೆ. ಬೇರೆ వాళ్ళు ಡಿಸ್ಟರ್ಬ್ చేయకుండా ನಾವು ಇಟ್ಟಿದ್ದೆ ಅವು ಉದ್ಭವ ಲಿಂಗ ಅಲ್ಲ ರೀ. ಬಟ್ ಅಲ್ಲಿ ಏನೇನೋ ಒಬ್ರೇನಂದ್ರು ಅಲ್ಲಿಂದ ನಡ್ಕೋತ ಹೋದ್ರೆ ಶ್ರೀಶೈಲಕ್ಕೆ ಹೋಗ್ಬೋದು, ಅದು ಗವಿ ಐತಿ. ಗವಿ ಒಳಗಡೆಯಿಂದ ದಾರಿ ಇದೆ, ಆದ್ರೆ ನಮಗೆ ಹೋಗಕ್ಕ ಆಗಲ್ಲ. ಅದು ಆಗ್ಲಿ ಬಿಡ್ಲಿ, ಬಟ್ ಪ್ರತೀತಿ ಐತಲ್ಲ ಅದು ನಮಗೆ ಹೇಳ್ಬೇಕು. ನೋಡ್ರಿ, ನಾನು ನಿಮ್ಗೆ ಹೇಳಿದ್ದೆ ಗೌರಿಕುಂಡ ಯಾಕೈತಿ ಅಂತ ಅಲ್ಲಿ ಅರ್ಚಕರ ಬಾಯಿಂದ ನಾನು ಕೇಳಿದೆ. ಇಲ್ಲಿ ನೋಡ್ರಿ 365 ದಿನ ಬೇಸಿಗೆ ಆಗಲಿ ಮಳೆ ಆಗಲಿ ಚಳಿ ಆಗಲಿ ಯಾವತ್ತೂ ಕೂಡ ನೀರು ಇದುವರೆಗೆ ಬತ್ತಿ ಹೋಗಿಲ್ಲ. ಸದಾಕಾಲ ಮಳೆ ನೀರು ಬರ್ತಾನೆ ಹೋಗುತ್ತೆ. ಹಾಗಾಗಿ ಇಲ್ಲಿ ಒಂದು ಗೌರಿ ಕುಂಡ ಐತಿ, ಇದು ಒಂದು ಕೊಳ ಐತಿ. ಇದು ಏನೈತಲ್ಲ ಇಲ್ಲಿ ಒಂದು ಸಣ್ಣದಾಗಿ ಒಂದು ಮೂರ್ತಿ ಐತಿ ನೋಡ್ರಿ, ಅದು ಶಿವನ ಒಂದು ಮೂರ್ತಿ. ಶಿವನ ಮೇಲೆ ಒಂದು ನಾಗಪ್ಪನ ಸ್ಥಾಪನೆ ಮಾಡಿದ್ದಾರೆ. ಒಂದು ಚಿಕ್ಕದಾಗಿ ಒಂದು ಲಿಂಗ ಐತಿ. ಹಾಗೆ ಇನ್ನಷ್ಟು ಮಾಹಿತಿಯನ್ನು ಅರ್ಚಕರ ಬಾಯಿಂದ ಕೇಳೋಣಂತ ಬನ್ರಿ. ಸ್ವರಂಗ ಮಾರ್ಗ, ಋಷಿ ಮುನಿಗಳೆಲ್ಲ ಆ ದಾರಿಯಿಂದಾನೇ ಹೋಗ್ತಾ ಇದ್ರು, ಬರ್ತಾ ಇದ್ರು. ಮತ್ತೆ ಈ ದೇವಿ ಈ ಉಮಾಮಹೇಶ್ವರಿನ? ಉಮಾದೇವಿ. ಹೂ ಅಂದ್ರೆ ತಪಸ್ಸು, ಮಾ ಅಂದ್ರೆ ಬೇಡ ಅಂತ. ಅವ್ರ ತಂದೆ ತಾಯಿ ತಪಸ್ಸು ಬೇಡ ಅಂದಿದ್ರು, ಇವ್ರು ಕೇಳಿಲ್ಲ. ನಾನು ಶಿವನಿಗೋಸ್ಕರ ತಪಸ್ಸು ಮಾಡ್ತೀನಿ ಅಂತ ಬಂದಿದ್ರು, ಅದಕ್ಕೆ ಉಮಾ ಅಂತ ಹೆಸರು ಬಂತು. ಥ್ಯಾಂಕ್ಸ್ ರೀ. ಮಹೇಶ್ವರ ನಿಮ್ಗೆ ಗೊತ್ತಿದ್ದೆ. ಮತ್ತೆ ಇಲ್ಲಿ ಒಂದು ದೇವಸ್ಥಾನ, ಅದು ಮಹಿಷಾಸುರ ಮರ್ದಿನಿ. ಇದು ಕಾಕತೀಯ ಕಾಲದಲ್ಲಿ ಗುಡಿ ನಿರ್ಮಾಣ ಮಾಡಿದ್ದಾರೆ. ಅವರು ಕುಲದೇವ, ಅದು ಅವರು ಜ್ಞಾಪಕಾರ್ಥ ಅದು ಇಟ್ಕೊಂಡಿದ್ದಾರೆ, ಪ್ರತಿಷ್ಠೆ ಮಾಡಿದ್ದಾರೆ. ಮತ್ತೆ ಅಲ್ಲಿ ಒಂದು ದೇವಸ್ಥಾನ, ಇಲ್ಲಿ 2 ದೇವಸ್ಥಾನ. ಅದು ವೀರಭದ್ರ ಸ್ವಾಮಿ, ಚೆನ್ನಕೇಶ್ವರ ಸ್ವಾಮಿ. ಇಲ್ಲಿ ಈ ಗುಡ್ಡ ಎಲ್ಲ ಅವರು ರಕ್ಷಣೆ ಮಾಡ್ತಾರೆ. ಚೆನ್ನಕೇಶ್ವರ ಸ್ವಾಮಿ ಈ ಗುಡ್ಡವನ್ನ ರಕ್ಷಣೆ ಮಾಡ್ತಾರೆ. ವೀರಭದ್ರ ಸ್ವಾಮಿ, ಚೆನ್ನಕೇಶ್ವರ ಸ್ವಾಮಿ ಬೇರೆ ಪ್ರತಿಷ್ಠೆ ಮಾಡ್ತಾರೆ. ಹರಿಹರ ಭೇದ ಇಲ್ಲ. ಕಾಕತೀಯ ಮಹಾರಾಜ್ ಸ್ವಲ್ಪ ಇಲ್ಲಿ ಬಡ ಮಠ. ಮತ್ತೆ ಅಲ್ಲಿ ಪಾಪನಾಶಿನಿ ಕೊಳದಲ್ಲಿ ನೀರು ಬರ್ತಾನೆ ಇರ್ತೈತಿ, ಒಂದು ವರ್ಷ ಬಿಡಿನೂ ನೀರು ಬರ್ತಾನೆ ಇರುತ್ತೆ. ಎಷ್ಟು ತೆಗೆದಿದ್ರು ಬರ್ತಾನೆ ಇರ್ತದೆ ಅಲ್ಲಿ ನೀರು. ಮತ್ತೆ ಆ ಕುಂಡ ಎದಕ್ಕೆ ಉದ್ಭವ ಆಯ್ತು ಅಂತ ಏನಾದ್ರು ಗೊತ್ತಾ? పాపనాశనం గుండం ನೀವೇ ಮಾಡ್ಕೊಂಡಿದ್ದ? ಅದೇ ತಾನಾಗಿ ಸ್ಟೋರ್ ನೀವಾಗೆ ಹಾಡ್ಬಿಟ್ಟು ಅಷ್ಟೇ ಇದು ಮಾಡ್ಕೊಂಡಿರಿ. ಬಟ್ ಆ ಥರ ಹೇಳಕ್ಕೆ ಬರಲ್ಲ, ಉದ್ಭವ ಆಯ್ತು ಅಂದ್ರೆ. ಹಾಂ ಆಯ್ತು, ಓಕೆ. ಅಂದರೆ ನೀರು ಅಲ್ಲಿ ನಿಲ್ತಾ ಇತ್ತು, ನೀರು ಬರ್ತಾನೆ ಇತ್ತು, ನೀರು ಅಲ್ಲಿ ನಿಲ್ತಾ ಇತ್ತು. ಸ್ವಲ್ಪ ಕುಂಡ ಥರ ಇಷ್ಟು ತೆಗೆದಿದ್ವಿ. ಪೂಜಾ ನಾವೇನಂತಾರೆ
ಮತ್ತೆ ಆ ನದಿಯಿಂದ ಇಲ್ಲಿಗೆಲ್ಲ ನೀರು ಮಳೆಯಿಂದ ಬೇಕು ದೇವರಿಗೆ ಮಾಡ್ಬೇಕಂದ್ರೆ. ಯಾವ ನೀರು ಅಂದ್ರೆ ಆ ನೀರು ನಮ್ಗೆ ಪೂಜೆಗೆ ಕೆಲ್ಸಕ್ಕೆ ಬರಲ್ಲ. ಅದೇನು ಪಾಪನಾಶಿ ಕೊಂಡದಿಂದ ನೀರು ತಗೊಂಡ್ ಬಂದು ಜಲಾಭಿಷೇಕ ಎಲ್ಲ ಶಿವನಿಗೆ ದೇವ್ರಿಗೆ ಮಾಡಿದ್ರೆ ನಾವು ಪೂಜೆ ಮಾಡಿಸ್ಕೊಂತೀವಿ. ಎಲ್ಲ ದೇವ್ರಿಗೂ ಅದನ್ನಿಂದನೇ ಪೂಜೆ ಮಾಡೋದು. हाँ ಹೆಸರು ಅಲಗ ಅಲಗ ಅನ್ನಿ ಏಕೆ ನೀರು ನೀರೆಲ್ಲ ಒಂದೇ ಹೆಸರು. ಅಲ್ಲಿ ದಾರ ಬೀಳ್ತಾವಲ್ಲ, ಆ ದಾರಗೆ ಹೆಸರು ಬೇರೆ. ನೀರು ಮನಸಿ ಆದ್ರೆ ಅದು ಇದುವರೆಗೆ ಯಾರು ಕಂಡು ಹಿಡಿಯಕ್ಕಾಗಿಲ್ಲ ಅದು ಎಲ್ಲಿಂದ ನೀರು ಬರ್ತಾ ಇದೆ. ಎಲ್ಲಿಂದ ಬರ್ತದೆ, ಗುಡ್ಡದ ಮೇಲಿಂದ ಬರ್ತದೆ, ಅದೊಂದೇ ಗೊತ್ತು. ಎಲ್ಲರೂ ಪಾರ್ಕಿಂಗ್ ಅಲ್ಲಿ ಗಾಡಿ ಸ್ಟಾರ್ಟ್ అక్కడ నుంచి నీళ్ళు పడుతున్నాయని చెప్పు, ఆడ కూడా పడతాయి నీళ్ళు అని చెప్పు. ಅಲ್ಲಿ ಪಾರ್ಕಿಂಗ್ ನಲ್ಲಿ ನೀರು ಬೀಳ್ತವೆ. ಅಲ್ಲಿ ಆದ್ರೂ ಮಳೆ ಮಳೆ ಮತ್ತೆ ಬಂದ್ರೆ ಅಲ್ಲಿ ನಾಗಲಿಂಗೇಶ್ವರ ಅಂತೇನೋ ಐತಲ್ಲ ದೇವಸ್ಥಾನ, ಅಲ್ಲಿ ಪಕ್ಕ ಗೌರಿಕುಂಡದ ಮೇಲೆ ಅಲ್ಲ, ಸರ್ಪ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸರ್ಪದೋಷ, ಕಾಲಸರ್ಪದೋಷ ಇರ್ತಾವಲ್ಲ ಅಂತ ಅವರು ಬಂದು ಪ್ರತಿಷ್ಠಾ ಮಾಡ್ಕೊಂಡಿದ್ದಾರೆ. ಅಲ್ಲಿ ದರ್ಶನ ಮಾಡಿದ್ರೆ ಆತರ ಒಂದ್ಸ ಏನೋ ನಾಗೇಶ್ವರ ಏನೋ ನಾಗದೋಷ ಅಂತ ಇದ್ರೆ ಅಲ್ಲಿ ಬಂದು ಹಾಲು ಎಲ್ಲ ಅಭಿಷೇಕ ಮಾಡ್ತಾರೆ. ಆಯ್ತು ನ್ಯಾಚುರಲ್ ಇಲ್ಲ ಅವರ ಪ್ರತಿಷ್ಠಾ. ಸರಿ ಸರಿ. ಇಲ್ಲಿ ದೇವರಿಗೆ ಬಂದ್ರೆ ಸಾಕು, ಎಲ್ಲ ದೇವರ ದರ್ಶನ ನಮಗೆ ಇಲ್ಲೇ ಆಗತ್ತ. ಇಲ್ಲಿ ಏನಂದ್ರೆ ಫಸ್ಟ್ ಗಣೇಶನ್ಗೆ ದೇವಿ ಇದ್ದಾರೆ, ಶಿವ ಇದ್ದಾನೆ, ಅಯ್ಯಪ್ಪ ಸ್ವಾಮಿ ಇದ್ದಾನೆ, ವೀರಭದ್ರ ಸ್ವಾಮಿ, ಎಲ್ಲ ಫ್ಯಾಮಿಲಿ ಎಲ್ಲ ಇಲ್ಲೇ ಇದೆ. ಅಂದ್ರೆ ಶಿವನಿಗೆ ತಪಸ್ ಮಾಡಿದಾಗ ಉಮಾಮಹೇಶ್ವರಿ ದೇವಿ ಶಿವನನ್ನ ಕುರಿತು ತಪಸ್ ಮಾಡಿದಾಗ ಶಿವನ್ನೇ ಮದುವೆ ಆಡ್ಬೇಕು. ಮದ್ವೆ ಆಯ್ತಾ? ಶಿವನ್ನ ಮದುವೆ ಮಾಡ್ಕೋಬೇಕಂತಾನೆ ಮದುವೆಗೆ ಮುಂಚೆ ತಪಸ್ ಮಾಡಿದ್ದಾರೆ. ಆ ತಪಸ್ಸಿಗೆ ಶಿವನು ಪ್ರೀತಿಯಾಗಿ ನಿನಗೆ ವರ ಕೊಡ್ತೀನಿ, ಏನ್ ಬೇಕಂದ್ರೆ ನಾನು ನಿನ್ನ ಮದುವೆ ಆಗ್ಬೇಕು ಅಂತ ಪಾರ್ವತಿ ದೇವಿ ವರ ಕೇಳಿದ್ದಾರೆ. ಆಯ್ತು, ನಾನು ನಿನಗೆ ವರ ಕೊಡ್ತೀನಿ, ನಾನು ನಿನ್ನೆ ಮದುವೆ ಆಗ್ತೀನಿ ಅಂತ ಮದುವೆ ಆಗಿ ಇಲ್ಲಿ ತಪಸ್ ಮಾಡಿ ಇವಾಗ ತಾಯಿ ಜೊತೆ ಅಲ್ಲೇ ಉದ್ಭವ ಆಗಿದೆ. ಇಲ್ಲಿ ಇವಾಗ ತೋರಿಸ್ತಾ ಇದ್ವಿ, ಇಲ್ಲಿ ಉದ್ಭವ ಲಿಂಗ ಆಯ್ತು. ಅದ್ರ ಜೊತೆ ಏನೈತಲ್ಲ ತಾಯಿ ದುರ್ಗಾದೇವಿ ಮತ್ತೆ ಇಲ್ಲಿ ಅಯ್ಯಪ್ಪ ಸ್ವಾಮಿನೂ ಕೂಡ ಇಲ್ಲೇ ಪ್ರತಿಷ್ಠಾಪನೆ ಆಯಿತು. ಅವರು ದಂಪತಿ ಸಮೇತ ಇಲ್ಲೇ ಬಂದರು, ನೆಲೆಸಿದ್ದಾರೆ ಅಷ್ಟೇ. ನೋಡ್ರಿ, ನಾನು ನಿಮ್ಗೆ ಎಲ್ಲವನ್ನು ಅರ್ಚಕರ ಬಾಯಿಂದ ಕೂಡ ತಿಳಿಸಿ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ಎಷ್ಟು ಬೆಟ್ಟ ಗುಡ್ಡಗಳ ನಡುವೆ ಏನೈತಲ್ಲ ಒಂದು ಕಣಿವೆ ಒಳಗೆ ಅಲ್ಲಿ ಜಲಧಾರೆಯಾಗಿ ಯಾವತ್ತೂ ಕೂಡ ಬತ್ತಿ ಹೋಗದ ಗಂಗೆ, ಇವೆಲ್ಲವೂ ನೋಡೋದಕ್ಕೆ ಮನಸ್ಸು ಬಹಳಷ್ಟು ಶಾಂತಿಯಿಂದ ಇಲ್ಲೇ ಇರಬೇಕು ಅಂತ ಅನ್ನಿಸ್ತೈತಿ. ಮತ್ತು ಇಲ್ಲಿ ಗೌರಿಕುಂಡವನ್ನು ನಾವು ನೋಡ್ಲಿಕ್ಕತ್ತೀವಿ. ಇದು ಬೆಳಗಿನ ಜಾವದೊಳಗೆ ನಾವು ನಿಮ್ಗೆ ತೋರ್ಸತ್ತೀವಿ. ನೋಡ್ಬೋದು, ಇಲ್ಲಿ ಯಾವಾಗಲೂ ಸದಾಕಾಲ ನೀರು ಬರ್ತಾ ಇರುತ್ತೆ. ಮತ್ತು ಈ ಒಂದು ನೀರೇನೈತಲ್ಲ ಭಾಳಷ್ಟು ಫುಲ್ ಮಿನರಲ್ ವಾಟರ್ ಥರ ಅಷ್ಟು ಸ್ವಚ್ಛವಾಗಿ ಕ್ಲೀನಾಗಿ ಕುಡಲಿಕ್ಕೆ ಯೋಗ್ಯವಾಗೈತಿ. ಮತ್ತು ಸಾಮಾನ್ಯ ಜನರು ಕೂಡ ಉಪಯೋಗಿಸ್ಬೋದು. ಹಾಗೆ ಮತ್ತು ಅರ್ಚಕರ ಬಾಯಿಯಿಂದ ಏನೈತಲ್ಲ ಮತ್ತೊಂದು ವಿಷಯನ ನಾನು ನಿಮ್ಮ ಮುಂದೆ ಕೇಳಿದ್ದೆ. ಅವ್ರ ಹತ್ರ ಕೇಳ್ಕೊಂಡಾಗ ಏನಪ್ಪ, ಇಲ್ಲಿ ನಾವು ಮೇಲೆ ಹೋದಾಗ ಒಂದು ಶಿವಲಿಂಗ ಐತಿ, ಇಲ್ಲಿ ನಾವು ತೋರ್ಸ್ಲಿಕ್ಕತ್ತೀವಿ. ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಶಿವಲಿಂಗ ಐತಿ. ಆ ಶಿವಲಿಂಗದ ಹತ್ರ ಹಾಗೆ ಸ್ವಲ್ಪ ನಾವು ಮೆಟ್ಲ ಹತ್ಕೊಂಡು ನಾವು ಮ್ಯಾಲೆ ಹೋಗಿದ್ವಿ ಅಂದ್ರೆ ಇಲ್ಲಿ ನೋಡ್ಬೋದು, ಇಲ್ಲೊಂದು ಸಣ್ಣದಾಗಿ ಒಂದು ಶಿವಲಿಂಗ ಐತಿ. ಹಾಗೆ ಇಲ್ಲೇ ಪಕ್ಕದಲ್ಲಿ ಬಂದ್ವಿ ಅಂದ್ರೆ ಈ ಒಂದು ಮೆಟ್ಲ ಅದಾವಲ್ರಿ, ಈ ಕಡೆ ಸೈಡಿಂದ ನಾವು ಮ್ಯಾಲೆ ಹೋಗಿ ತೋರ್ಸಕತ್ತೀವಿ. ಇದು ಏನೈತಲ್ಲ ಗವಿ ಐತಿ. ಇಲ್ಲೇನೈತಲ್ಲ ಮುಂಚೆ ಅಂದರೆ ಸುಮಾರು ವರ್ಷದ ಶಿವಗಳು ಅಂದರೆ ಸನ್ಯಾಸಿಗಳು, ಯೋಗಿ ಪುರುಷರು, ಸಿದ್ಧ ಪುರುಷರು ಏನೈತಲ್ಲ ಇಲ್ಲಿ ತಪಸ್ಸನ್ನು ಮಾಡಿದಾಗ ಮತ್ತು ಶ್ರೀಶೈಲಕ್ಕೆ ಹೋಗುವ ಒಂದು ಮಾರ್ಗ ಏನೈತಲ್ಲ ಇಲ್ಲೇಯಿಂದ ಉತ್ತರ ದ್ವಾರ ಅಂತ ಹೇಳಿದ್ರು ನೋಡ್ರಿ. ಈ ಒಂದು ಮಾರ್ಗದ ಮುಖಾಂತರ ಒಂದು ಗವಿ ಐತಲ್ಲ, ಈ ಗವಿ ಮುಖಾಂತರ ನಾವು ನಡ್ಕೋತಾ ಹೋಗಿದ್ರು ಕೂಡ ನಾವು ಶ್ರೀಶೈಲದ ಒಂದು ಉತ್ತರ ದ್ವಾರಕ್ಕೆ ಹೋಗ್ಬೋದು ಅನ್ನೋದನ್ನು ಅಲ್ಲಿ ಅರ್ಚಕರು ಹೇಳಿದರು. ಅದನ್ನು ನಿಮಗೆ ತೋರಿಸಿದ್ದೀನಿ. ಇದು ಎಲ್ಲವನ್ನು ತೋರಿಸ್ದೆ. ತದನಂತರ ಏನೈತಲ್ಲ ಈ ಬೆಟ್ಟ ಗುಡ್ಡ ಪ್ರಕೃತಿಯ ಸೌಂದರ್ಯ ಸೊಬಗನ್ನು ನೋಡ್ರಿ. ಮತ್ತು ಹಾಗೆ ನೆಕ್ಸ್ಟು
ಪಾಪನಾಶನಂ ಕೊಳ ಏನೈತಲ್ಲ ನೆಕ್ಸ್ಟ್ ತೋರಿಸ್ತೀನಿ. ಹಾಗೆ ನಾನು ಅಂದರೆ ಉಮಾಮಹೇಶ್ವರ ಸ್ವಾಮಿಯ ಫೋಟೋ ಏನೈತಲ್ಲ ನಿಮಗೆ ಹಾಕ್ತೀನಿ, ತೋರಿಸ್ತೀನಂತ. ವಿಡಿಯೋ ಕೊನೆಗೆ ನೋಡೋಣಂತ. ಇಲ್ಲಿ ಒಂದು ಪಾಪನಾಶನಂ ಕೊಳ ಐತಿ. ಆ ಕೊಳದಿಂದ ಇಲ್ಲಿ ಶಿವನಿಗೆ ಜಲಾಭಿಷೇಕವನ್ನು ಮಾಡಿದರೆ ನಮಗೆ ಬಂದಂಥ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತೈತಿ. ಮತ್ತು ಎಂತಹ ಪಾಪಗಳು ಇದ್ದರೂ ಕೂಡ ನಮ್ಮ ಪಾಪ ಪರಿಹಾರ ವಿಮೋಚನೆಗೋಸ್ಕರ ಆ ಶಿವನಿಗೆ ನಮ್ಮ ಕೈಯಾರೆ ಜಲಾಭಿಷೇಕ ಮಾಡಿದರೆ ಸಾಕು, ಶಿವನು ಸಂತೃಪ್ತಿ ಆಗ್ತಾನ ಅಂತ ಹೇಳ್ಬೋದು. ನಾನು ಬೆಟ್ಟದ ಮೇಗಿಂದ ಝೂಮ್ ಮಾಡಿ ತೋರಿಸ್ಲಿದ್ದೀನಲ್ಲ, ಇಲ್ಲಿ ಒಂದು ಚಿಕ್ಕದಾಗಿ ಒಂದು ದೇವಾಲಯ ಐತಿ. ಬನ್ರಿ ಇವಾಗ ನಿಮಗೆ ಪಾಪನಾಶನಂ ಕೊಳ ಎಲ್ಲೈತಿ ಅದನ್ನು ವಿಡಿಯೋದೊಳಗೆ ತೋರ್ಸಾಕತ್ತೀನಿ. ಆ ಪಾಪನಾಶನಂ ಕೊಳವನ್ನು ನೋಡೋಣಂತ. ಈ ಬೆಟ್ಟ ಗುಡ್ಡವನ್ನು ಹಾಗೆ ನೋಡ್ರಿ. ಇದು ನೋಡ್ರಿ, ನಡ್ಕೊತ ಹೋಗ್ಬೋದು. ಹಾಗೆ ಪಾರ್ಕಿಂಗ್ ಕೂಡ ಇಲ್ಲೇ ಐತಿ. ಮತ್ತು ಈಗ ನಿಮಗೆ ಅಲ್ಲಿ ನಾವು ಬಂದ್ವಿ ಅಂದ್ರೆ 5 ದೇವತೆಗಳು ಪರಿವಾರ ಸಮೇತವಾಗಿ ದೇವತೆಗಳು ನೆಲೆಸಿದಾರ ಅಂತ ಹೇಳ್ಯಾರ. ಆ ಪರಿವಾರ ಸಮೇತ ಇರುವ ದೇವತೆಗಳ ಫೋಟೋ ಏನೈತಲ್ಲ ನಿಮ್ಮ ಮುಂದೆ ಹಾಕ್ತೀನಿ. ಮೊದಲನೆಯದು ಗಣೇಶನಿಗೆ ನಮಸ್ಕಾರ ಮಾಡೋಣಂತ. ಅದು ಒಂದು ದೇವಸ್ಥಾನ ಎಲ್ಲೈತಿ ಮತ್ತು ಆ ದೇವಸ್ಥಾನನ ತೋರಿಸ್ತೀನಿ. ಇದು ನೋಡ್ರಿ, ನಾನು ನಿಮ್ಗೆ ತೋರಿಸ್ಲಿತ್ತೀನಲ್ಲ, ಇದು ಹಾಲ್ಗಂಬ. ದೇವರ ಎದುರೇನೈತಲ್ಲ ಒಂದು ಕಂಬ ಐತೆ ನೋಡ್ರಿ, ಇದು ಹೊರಗಿನ ಚಿತ್ರಣ. ಇದರ ಎದುರುಗಡೆ ಏನೈತಲ್ಲ ಇದು ದೇವಾಲಯ ಐತಿ. ಈ ದೇವಾಲಯ ಒಳಗೆ ಇದು ಇಲ್ಲಿ ಒಂದು ಸಣ್ಣದಾಗಿ ಒಂದು ಲಿಂಗ ಐತಿ. ಹಾಗೆ ಪಕ್ಕದಲ್ಲೇ ಒಂದು 2 ಕಡೆ ಲಿಂಗ ಐತಿ. ಉಮಾಮಹೇಶ್ವರ ಸ್ವಾಮಿ ಏನೈತಲ್ಲ ಈ ಒಂದು ದೇವಾಲಯ ಈ ಒಂದು ಗರ್ಭಗುಡಿ ಒಳಗನೆ ನೆಲೆಸಿದಾರ. ಅದು ಏನೈತಲ್ಲ ಸ್ವಯಂಭುವಾಗಿ ಶಿವನು ಇಲ್ಲೇ ಅಂದರೆ ಉಮಾದೇವಿಗೆ ಪ್ರತ್ಯಕ್ಷವಾಗಿ ಇಲ್ಲಿ ಬಂದು ಪರಿವಾರ ಸಮೇತ ಏನೈತಲ್ಲ ಇಲ್ಲೇ ಬಂದು ನೆಲೆಸಿದಾರ. ಇದೇ ನೋಡ್ರಿ ಗರ್ಭಗುಡಿ. ಇಲ್ಲಿಂದ ನಾವು ಒಳಗೆ ಹೋಗ್ಬಿಟ್ಟು ಅಲ್ಲಿ ಉಮಾಮಹೇಶ್ವರ ಸ್ವಾಮಿಯ ದೇವರ ದರ್ಶನವನ್ನು ಮಾಡೋಣಂತ. ಇವಾಗ ನಾನು ಫೋಟೋ ಹಾಕ್ತೀನಿ. ಇಲ್ಲಿ ನೋಡ್ರಿ, ಇದು ಕಾಕತೀಯ ಮಹಾರಾಜರು ಕಟ್ಟಿದ ಹಳೆಯ ಸ್ವಲ್ಪ ಶಿಲೆಗಳು ನಾವು ಇಲ್ಲಿ ಕಾಣ ಸಿಗ್ತೈತಿ. ಬನ್ರಿ ಇವಾಗ ನೆಕ್ಸ್ಟು ಪಾಪನಾಶನಂ ಕೊಳ ಏನೈತಲ್ಲ ತೋರಿಸ್ತೀನಿ. ಮತ್ತು ಈ ವಿಡಿಯೋ ಕೊನೆಗೆ ಏನೈತಲ್ಲ ದೇವತೆಗಳ ಫೋಟೋನ ಹಾಕ್ತೀನಿ. ಅಂದರೆ ಪರಿವಾರ ದೇವತೆಗಳು ಗಣೇಶನ ವಿಗ್ರಹವಾಗಿರ್ಬೋದು, ಹಾಗೆ ಮತ್ತು ಪಾರ್ವತಿ ದೇವಿಯ ವಿಗ್ರಹ ಆಗಿರ್ಬೋದು, ಮತ್ತು ಉಮಾದೇವಿ ವಿಗ್ರಹ ಆಗಿರ್ಬೋದು, ದುರ್ಗಾದೇವಿಯ ವಿಗ್ರಹ ಆಗಿರ್ಬೋದು. 5 ದೇವತೆಗಳ ವಿಗ್ರಹದ ಒಂದು ಫೋಟೋ ಏನೈತಲ್ಲ ಈ ವಿಡಿಯೋದ ಕೊನೆಗೆ ಏನೈತಲ್ಲ ಹಾಕ್ತೀನಿ. ಈಗೇನೈತಲ್ಲ ಪಾಪನಾಶನಂ ಕೊಳ ಅಂದರೆ ನಮ್ಮ ಪಾಪ ಪರಿಹಾರ ಮಾಡೋದಕ್ಕೋಸ್ಕರ ಇಲ್ಲಿ ಏನೈತಲ್ಲ ನೋಡೋಣಂತ. ಇಲ್ಲಿ ನೋಡ್ರಿ, ಬೆಟ್ಟದ ಮೇಲಿಂದ ಸದಾಕಾಲ ನೀರು ಬರ್ತಾ ಇರೋದನ್ನು ದೃಶ್ಯವನ್ನು ನೋಡ್ಬೋದು. ಹಾಗೆ ಬಳೆಯನ್ನೆಲ್ಲ ಕಟ್ಟಿದಾರೆ ನೋಡ್ರಿ, ದೇವಿಗೆ ಬೇಡ್ಕೊಂಡು, ಅಂದರೆ ಕಂಕಣ ಭಾಗ್ಯ ಮುತ್ತೈದೆತನ ಇರಲಿ ಅಂತಂದು ಬೇಡ್ಕೊಂಡು ಇಲ್ಲಿ ಬಳೆಯನ್ನು ಕಟ್ತಾರ ಬೆಟ್ಟದ ಕಡೆ. ಇಲ್ಲಿ ಗಿಡಗಳಿಗೆ ಅದೆಲ್ಲ ಕಟ್ಟ್ಯಾರ ನೋಡ್ರಿ. ಈಗ ಮ್ಯಾಲೆ ಹೋಗಿ ಪಾಪನಾಶನಂ ಕೊಳ ಏನೈತಲ್ಲ ಅದು ಹೆಂಗೈತಿ ಮತ್ತು ಬೆಟ್ಟದಿಂದ ಬೀಳುವ ಒಂದು ನೀರು ಏನೈತಲ್ಲ ಇಷ್ಟು ಕಲ್ಲಿನ ಮಧ್ಯೆ ಏನೈತಲ್ಲ ನೀರು ಬರ್ತಾನೆ ಇರುತ್ತೆ. ಅದು ಹೆಂಗೆ ಬರತೈತಿ ಅದು ದರ್ಶನ ಮಾಡೋಣಂತ. ನೀರು ಏನೈತಲ್ಲ ಫುಲ್ ಮಿನರಲ್ ವಾಟರ್ ಥರ. ಮತ್ತು ಏನಾದರೂ ನಮಗೆ ಆರೋಗ್ಯದ ಸಮಸ್ಯೆ ಏನಾದರೂ ಇದ್ದರೂ ಕೂಡ ಈ ಒಂದು ನೀರನ್ನು ನಾವು ಕುಡಿದ್ರೂ ಕೂಡ ನಮಗೆ ಆರೋಗ್ಯ ಸಮಸ್ಯೆ ದೂರ ಆಗ್ತೈತಿ ಅಂತ ಹೇಳ್ಬೋದು. ಈಗ ಬನ್ರಿ ಬಂದ್ಬಿಟ್ಟು ಪಾಪನಾಶನಂ ಕೊಳ ಏನೈತಲ್ಲ ನೋಡೋಣಂತ. ಈಗ ಕೊನೆಗೂ ನಾವು ಬಂದು ತಲುಪಿದ್ವಿ. ಇದೇ ನೋಡ್ರಿ, ಇಲ್ಲಿ ಪಾಪನಾಶನಂ ಕೊಳ ಐತಲ್ಲ, ಇಲ್ಲಿ ಚಿಕ್ಕದಾಗಿ ಲಿಂಗ ಐತಿ. ಹಾಗೆ ತಾಯಿ ಇದು ತೋರಿಸ್ಲಿಕ್ಕತ್ತನಲ್ಲ ಇದು ಪಾಪನಾಶನಂ ಕೊಳ.
ಈ ಸಣ್ಣದಾಗಿ ಐತೆ ನೋಡ್ರಿ, ಇಲ್ಲಿ ನಾಣ್ಯವನ್ನು ಹಾಕಿದ್ದಾರೆ. ಈ ಒಂದು ನೀರನ್ನು ತಗೊಂಡು ಶಿವನಿಗೆ ನಾವು ನಮ್ಮ ಕೈಯಾರೆ ಜಲಾಭಿಷೇಕವನ್ನು ಮಾಡ್ಬೋದು. ಇಲ್ಲಿ ಶಿವ ಐತಿ, ಶಿವನ ಬಾಜು ಪಾರ್ವತಿಯ ದೇವಿ. ನಮ್ಮ ಪಾಪ ಪರಿಹಾರ, ಪಾಪವನ್ನು ನಾಶ ಮಾಡಲಿಕ್ಕೆ ಶಿವನು ದರಿಗಿಳಿದು ಬಂದು ನೋಡ್ರಿ, ನಿಲ್ಸಿದಾನ. ಇದು ಇಲ್ಲಿ ನಾನು ನಿಮ್ಗೆ ತೋರ್ಸ್ಲಿಕ್ಕತ್ತೀನಲ್ಲ, ಈ ಒಂದು ಮಾರ್ಗದ ಮುಖಾಂತರ ಈಗ ತೋರ್ಸಾಕತ್ತೀನಲ್ಲ, ಇಲ್ಲಿಂದ ಏನೈತಲ್ಲ ನೀರು ಬೀಳತೈತಿ. ಇಲ್ಲಿಂದನೇ ನೀರು ಬಂದು ಇಲ್ಲಿ ತೋರ್ಸ್ಲಿತ್ತೀನಲ್ಲ, ಸಣ್ಣಗೆ ಜರಿ ಆಕಾರದೊಳಗೆ ನೀರು ಬರತೈತಿ. ಈ ನೀರೆಲ್ಲ ಹೋಗ್ಬಿಟ್ಟು ಇಲ್ಲಿ ಶೇಖರಣೆ ಆಗ್ತೈತಿ. ಇಲ್ಲಿಂದ ಹಾಗೆ ಬಂದ್ವಿ ಅಂದ್ರೆ ಸಣ್ಣದಾಗೆ ಜರಿ ಆಕಾರದಾಗ ಇಷ್ಟು ಹಿಂಗೆ ಬಂದು ಇಲ್ಲಿ ಒಂದು ಸಣ್ಣದಾಗಿ ಅವರು ಕೊಳವನ್ನು ಮಾಡಿದ್ದಾರೆ. ಅಂದರೆ ನೀರನ್ನು ಶೇಖರಣೆ ಆಗುತ್ತೆ. ಇಲ್ಲಿ ಬಂದು ಹಾಗೆ ಬಂದ್ವಿ ಅಂದರೆ ಇಲ್ಲಿ ಒಂದು ಸಣ್ಣದಾಗಿ ನಾನು ಆಗಲೇ ತೋರಿಸಿದ್ದೆ, ಆ ಕೊಳದೊಳಗೆ ಬಂದು ನೀರು ಶೇಖರಣೆ ಆಗ್ತೈತಂತ ಇಲ್ಲೇ ತೋರಿಸ್ದೆ ನೋಡ್ರಿ. ಈ ಕೊಳದಾಗ ಎಲ್ಲ ಶೇಖರಣೆ ಆಗ್ತೈತಿ. ಇಲ್ಲಿ ನಾಗಪ್ಪ ದೇವರು ಅದ, ದೇವರ ದರ್ಶನವನ್ನು ಮಾಡ್ಕೊಂಡ್ರಿ ಅಂದ್ಕೊಂಡಿದ್ದೀನಿ. ಹಾಗೆ ಬಂದ್ರಿ ಅಂದ್ರೆ ಇಲ್ಲಿ ಶಿವನ ದೇವರ ದರ್ಶನವನ್ನು ಮಾಡೋಣಂತ, ಶಿವನ ಆಶೀರ್ವಾದವನ್ನು ಪಡೆದಿರಿ ಅಂದ್ಕೊಂಡಿದ್ದೀನಿ. ಹಾಗೆ ಪಕ್ಕದಲ್ಲೇ ಬಂದ್ವಿ ಅಂದ್ರೆ ತಾಯಿ ಪಾರ್ವತಿ ಅಮ್ಮನ ದರ್ಶನವನ್ನು ಮಾಡಿದ್ರಿ ಅಂದ್ಕೊಂಡಿದ್ದೀನಿ. ಹಾಗೆ ಇವಾಗ ಇಲ್ಲಿ ಲಿಂಗ ಪೂಜೆ ಇದು ನೋಡ್ರಿ, ಅಂದರೆ ಅಲ್ಲಿ ನಾವು ಒಳಗೆ ಹೋಗ್ಬಿಟ್ಟು ಗರ್ಭಗುಡಿ ಒಳಗಿಂದ ನಮಗೆ ದರ್ಶನ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ಏನೈತಲ್ಲ, ನಾನು ಫೋಟೋ ಏನೈತಲ್ಲ ಜನ್ರೇಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ಲಿಕ್ಕತ್ತೀನಿ. ಇದು ದೇವಸ್ಥಾನ, ತಾಯಿ ಉಮಾಮಹೇಶ್ವರಿ ಅಮ್ಮನವರ ದರ್ಶನ ನೀವು ಪಡೆಯಿರಿ. ಹಾಗೆ ಅಲ್ಲಿ ಗಣೇಶನ ವಿಗ್ರಹ, ಇವಾಗ ನಾವು ನಿಮಗೆ ತೋರಿಸ್ಲಿಕ್ಕತ್ತೀನಲ್ಲ, ಇದೇ ರೀತಿ ಗಣೇಶನ ವಿಗ್ರಹವನ್ನು ನಾವು ಅಲ್ಲಿ ಗರ್ಭಗುಡಿ ಒಳಗೆ ಹೋಗಿ ನೋಡಿದ್ರೆ ಇದೇ ಥರ ಐತಿ. ಹಾಗೆ ನಾವು ಬಂದ್ವಿ ಅಂದ್ರೆ ಇದು ಕಾರ್ತಿಕೇಯ ಸ್ವಾಮಿ, ಅಂದರೆ ಅಯ್ಯಪ್ಪ ಸ್ವಾಮಿಯ ರೂಪದೊಳಗೆ ಅಲ್ಲಿ ಕಾರ್ತಿಕೇಯ ಸ್ವಾಮಿಯ ದರ್ಶನವನ್ನು ನಾವು ಪಡೆಯಬಹುದು. ಆ ದೇವರ ದರ್ಶನವನ್ನು ನೀವು ಮಾಡ್ಕೊಂಡ್ರಿ ಅಂದ್ಕೊಂಡಿದ್ದೀನಿ. ಹಾಗೆ ನಾವು ಬಂದ್ವಿ ಅಂದ್ರೆ ಇಲ್ಲಿ ನಮ್ಮ ಉಮಾಮಹೇಶ್ವರ ಸ್ವಾಮಿಯಾಗಿ ಭಕ್ತರನ್ನು ಉದ್ಧರಿಸ್ಲಿಕ್ಕತ್ತಾರಲ್ಲ, ಇದು ಉಮಾಮಹೇಶ್ವರ ಲಿಂಗ, ಸ್ವಯಂಭೂ ಲಿಂಗ, ಉದ್ಭವ ಲಿಂಗ ಈ ರೀತಿ ಐತಿ. ಈಗ ನಾವು ಅಲ್ಲಿ ಗರ್ಭಗುಡಿ ಒಳಗೆ ಹೋಗಿ ದರ್ಶನ ತೊಗೊಂಡ್ವಿ ಅಂದ್ರೆ ಅದು ನೋಡಲಿಕ್ಕೆ ಇದೇ ಥರ ಕಾಣಿಸ್ತೈತಿ. ಬನ್ರಿ, ಮತ್ತಷ್ಟು ದೇವರ ದರ್ಶನವನ್ನು ಈ ಒಂದು ಫೋಟೋ ಮುಖಾಂತರ ನೀವು ನೋಡ್ಬೋದು. ಹಾಗೆ ನಿಮಗೆ ಹೇಳಿದೆ. ಮತ್ತು ಈ ಮಾಹಿತಿಯ ನಿಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ಸ್ ಮುಖಾಂತರ ತಿಳಿಸ್ರಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಇದು ನಾನು ನಿಮ್ಗೆ ತೋರಿಸ್ಲಿಕ್ಕತ್ತೀನಲ್ಲ, ಇದು ಹೆಂಗೆ. ಮತ್ತು ಈ ಚಾನಲ್ ಏನೈತಲ್ಲ, ನೀವು ಯಾವ ಊರಿಂದ ನೋಡಾಕತ್ತೀರಲ್ಲ ಆ ಊರಿನ ಹೆಸರು ಅದೆಲ್ಲ ಹಾಕ್ರಿ. ಆ ದೇವರ ಕೃಪೆಗೆ ನೀವು ಪಾತ್ರರಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ.